ಸರ್, ಮಾರ್ಚ್ 1ನೇ ತಾರೀಕು ನಾವು ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರರ ಸಂಘದಿಂದ ನಮ್ಮ ಏನು ವಿಧಾನ ಪರಿಷತ್ತಿನ ಸಭಾಪತಿಗಳಾದಿಯಾಗಿ ನಮ್ಮ ಶಿಕ್ಷಕರ ಕ್ಷೇತ್ರದಲ್ಲಿ ನಮಗಾಗಿ ಸೇವೆಯನ್ನು ಸಲ್ಲಿಸಿರ್ತಕ್ಕಂಥ ಎಲ್ಲ ವಿಧಾನ ಪರಿಷತ್ತಿನ ಶಿಕ್ಷಕರ ಕ್ಷೇತ್ರ ಮತ್ತು ಪದವೀಧರ ಕ್ಷೇತ್ರದ ಶಾಸಕರು ಮತ್ತು ಈಗಾಗಲೇ ಸೇವೆ ಮಾಡಿ ಕೆಲವರು ಪರಿಷತ್ತಿಂದ ಒಂದು ಮಾಜಿ ಆಗಿರ್ತಕ್ಕಂಥ ಕೆಲವು ಶಾಸಕರನ್ನು ಅವರನ್ನು ನಾವು ಈ ಸಂದರ್ಭದಲ್ಲಿ ಗೌರವಿಸಬೇಕು ಅಂತಕ್ಕಂಥದ್ದನ್ನು ನಾವು ಆಶಾಭಾವನೆ ಅಂತಕ್ಕಂಥ. ಯಾಕಂದರೆ ಇಲ್ಲಿ ತನಕ ನಮ್ಮ ಕ್ಷೇತ್ರದಲ್ಲಿ ಶಿಕ್ಷಕರಿಗಾಗಿ ಬೆನ್ನೆಲುಬಾಗಿ ದುಡಿದಿರ್ತಕ್ಕಂಥದ್ದು ನಮ್ಮ ಶಾಸಕರು. ಅವರ ಸೇವೆಯನ್ನು ನಾವು ಪಡೆದಾಗ ಅವ್ರಿಗೆ ಮಾಡಿರ್ತಕ್ಕಂಥ ಸೇವೆಗೆ ಕೃತಜ್ಞತೆ ಸಲ್ಲಿಸ್ತಕ್ಕಂಥದ್ದು ಒಂದು ಸಂಘದ ಜವಾಬ್ದಾರಿ. ಆ ಉದ್ದೇಶದಿಂದ ನಮ್ಮೆಲ್ಲ ಸಭಾಪತಿಗಳಾಗಿರ್ತಕ್ಕಂಥ ಬಸವರಾಜ ಹೊರಟ್ಟಿ ಸರ್ 46 ವರ್ಷಗಳ ಕಾಲ ವಿಧಾನ ಪರಿಷತ್ತಲ್ಲಿ ಇಡೀ ರಾಜ್ಯ ದೇಶದಲ್ಲೇ ಹೆಚ್ಚು ವರ್ಷಗಳ ಕಾಲ ಇರ್ತಕ್ಕಂಥವ್ರು ವಿಧಾನ ಪರಿಷತ್ನ ಸದಸ್ಯರು. ಜೊತೆಗೆ ಇವರೊಬ್ಬ ಶಿಕ್ಷಕರಾಗಿ ವಿಧಾನ ಪರಿಷತ್ ಪ್ರವೇಶಿರ್ತಕ್ಕಂಥವ್ರು. ಅದೇ ನಮ್ಮ ಪುಟ್ಟಣ್ಣ ಸರ್ ಆಗಿರ್ಬೋದು, ನಮ್ಮ ಭೋಜೇಗೌಡರು ಸರ್ ಆಗಿರ್ಬೋದು, ಎಲ್ಲರೂ ಸಹ ಶಿಕ್ಷಕರ ವೃತ್ತಿಯಿಂದ ಬಂದಿರತಕ್ಕಂಥ ಶಿಕ್ಷಕರ ಸಮಸ್ಯೆಗೆ ಸದಾ ನಮ್ಮೊಂದಿಗೆ ಇದ್ದು ಸತತ ಪ್ರಯತ್ನ ಮಾಡಿ ಇಲಾಖೆಯಲ್ಲಿ ಹಲವಾರು ಸಮಸ್ಯೆಗಳನ್ನು ನಮ್ಮ ಬಗೆಹರಿಸಿದ್ದಾರೆ. ಇನ್ನೂ ಹಲವಾರು ಸಮಸ್ಯೆಗಳನ್ನು ಬಗೆಹರಿಸ್ತಕ್ಕಂಥ ನಿಟ್ಟಿನಲ್ಲಿ ಪ್ರಾಮಾಣಿಕವಾದಂಥ ಪ್ರಯತ್ನ ಮಾಡ್ತಾಯಿದ್ದಾರೆ. ಆ ನಿಟ್ಟಿನಲ್ಲಿ ಅವರನ್ನು ನಾವು ಸಂಘಟನೆಯಿಂದ ಗೌರವಿಸಬೇಕು ಅಂತಕ್ಕಂಥ ಉದ್ದೇಶದಿಂದ ಮಾರ್ಚ್ 1ನೇ ತಾರೀಕು ಶಾಲಾ ಶಿಕ್ಷಣ ಇಲಾಖೆ ನೌಕರ ಸಂಘದಿಂದ ರಾಜ್ಯ ಮಟ್ಟದ ಸಮಾವೇಶ ನಂಬ್ಕೊಂಡಿದ್ದೀವಿ. ಆ ಸಮಾವೇಶದ ಜೊತೆಯಲ್ಲಿ ನಮ್ಮ ಈ ಸಭಾಪತಿಗಳು, ಸಭಾಧ್ಯಕ್ಷರು, ಶಿಕ್ಷಣ ಸಚಿವರು ಮತ್ತು ನಮ್ಮ ಏನು ಸಮಾಜ ಕಲ್ಯಾಣ ಇಲಾಖೆ ಸಚಿವರು, ವಸತಿ ಶಾಲೆ ಮೇಲುಸ್ತರಾಗಿರ್ತಕ್ಕಂಥವ್ರು, ನಮ್ಮ ವಿಧಾನ ಪರಿಷತ್ನ ಪದವೀಧರ ಮತ್ತು ಶಿಕ್ಷಕರ ಕ್ಷೇತ್ರದ ಶಾಸಕರಿಗೆ ಗೌರವ ಸಮರ್ಪಣೆ ಅಂತಕ್ಕಂಥದ್ದು ನಮ್ಮ ಕಡೆಯಿಂದ ಮಾಡಬೇಕು. ಅವ್ರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸಬೇಕನ್ನೋ ಗೌರವ ಸಮರ್ಪಣೆ ಕಾರ್ಯಕ್ರಮ ಅಂದ್ಕೊಂಡಿದ್ದೀವಿ. ಜೊತೆಗೆ ಇಡೀ ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ಶಿಕ್ಷಕರು ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಪ್ರಶಸ್ತಿ ಅಂತಕ್ಕಂಥ ಕೊಡ್ತಾ ಇದ್ದಾರೆ. ಅಂದರೆ ಶಿಕ್ಷಣ ಇಲಾಖೆ ಪ್ರಶಸ್ತಿಯನ್ನು ಅರ್ಜಿ ಮಾಡಿ ಕೊಡಬೇಕಂತಕ್ಕಂಥದ್ದು ಅದು ನಿಯಮ ಇರ್ತಕ್ಕಂಥದ್ದು. ಆಗಾಗ ನಮ್ಮ MLCಗಳು ಈಗ ಅರ್ಜಿ ಹಾಕಿ ಪ್ರಶಸ್ತಿ ಕೊಡ್ತಕ್ಕಂಥದ್ದು ಸೂಕ್ತ ಅಲ್ಲ, ನೀವೇ ಗುರುತಿಸಿ ಕೊಡ್ತಾರೆ ಸೂಕ್ತ ಅಂತಕ್ಕಂಥದ್ದು ಪದೇ ಪದೇ ಉಚ್ಚಾರಣೆ ಮಾಡ್ತಾಯಿದ್ರು. ಆದರೆ ಇಲಾಖೆಯಲ್ಲಿ ಆ ರೀತಿ ಮಾಡೋಕ್ಕೆ ಸಾಧ್ಯತೆಗಳು ಸ್ವಲ್ಪ ಕಡಿಮೆ ಆಗಿತ್ತು. ಅದರಿಂದ ಇದನ್ನು ನಾವೇ ಸಂಘಟನೆಯಿಂದ ಯಾಕೆ ಮಾಡಬಾರ್ದು ಅನ್ನೋದನ್ನು ಯೋಚನೆ ಮಾಡಿ ಇವತ್ತು ರಾಜ್ಯದ 35 ಜಿಲ್ಲೆಗಳಲ್ಲಿ ಸಹ ಒಬ್ಬ ಉತ್ತಮ ಶಿಕ್ಷಕರನ್ನು, ಅಂದರೆ ಎಲೆಮರಿ ಥರ ಕೆಲಸ ಮಾಡ್ತಕ್ಕಂಥ ಯಾವುದನ್ನೇ ಆ ಪ್ರತಿಫಲಾಪೇಕ್ಷೆ ಇರ್ತಕ್ಕಂಥ ಒಳ್ಳೆಯ ಶಿಕ್ಷಕರನ್ನ ಆಯ್ಕೆ ಮಾಡಿ ಸಂಘಟನೆಯಿಂದ ಪ್ರಶಸ್ತಿ ಕೊಡಬೇಕು. ಅವರಿಗೆ ರಾಜ್ಯ ಮಟ್ಟದ ವಿದ್ಯಾರತ್ನ ಪ್ರಶಸ್ತಿ ಕಾರ್ಯಕ್ರಮವನ್ನು ಈ ಸಂದರ್ಭದಲ್ಲಿ ಹಮ್ಮಿಕೊಂಡಿದ್ದೀವಿ. ಅದರ ಜೊತೆಯಲ್ಲಿ ನಮ್ಮ ಬೋಧಕೇತರ ವರ್ಗದವರಿಗೆ ಯಾರೂ ಪ್ರಶಸ್ತಿ ಅಂತಕ್ಕಂಥ ಕೊಡ್ತಾ ಇಲ್ಲ. ಯಾಕಂದರೆ ಇವತ್ತು ಶಿಕ್ಷಣ ಇಲಾಖೆಯಲ್ಲಿ ಹಲವಾರು ಯೋಜನೆಗಳನ್ನು ಮತ್ತು ಹಲವಾರು ಶಿಕ್ಷಕರ ಸೇವೆಯನ್ನು ಮಾಡ್ತಕ್ಕಂಥದ್ದು ನಮ್ಮ ಬೋಧಕೇತರ ವರ್ಗ. ಅದರ ಡಿ ಗ್ರೂಪ್ ಆಗಿರ್ಬೋದು, ಕ್ಲರ್ಕರ್ಸ್ ಆಗಿರ್ಬೋದು, ಸೂಪರ್ಡೆಂಟ್ ಆಗಿರ್ಬೋದು, ನಮ್ಮ DDPಗಳಾಗಿರ್ಬೋದು, JDಗಳಾಗಿರ್ಬೋದು, ಅಂಥವ್ರನ್ನ ಒಂದು ರಾಜ್ಯಾದ್ಯಂತ 8 ಜನನ ಗುರುತಿಸಿ ಸಂಘಟನೆಯಿಂದ ಅವರಿಗೆ ಸೇವಾಭೂಷಣ ಪ್ರಶಸ್ತಿ, ಅವರ ಸೇವೆಗೆ ಒಂದು ಭೂಷಣ ಕೊಡೋಣ ಅನ್ನೋ ರೀತಿಯಲ್ಲಿ ಸೇವಾಭೂಷಣ ಪ್ರಶಸ್ತಿ ಅಂತಕ್ಕಂಥದ್ದು ಅವ್ರು ಕೊಡ್ತಕ್ಕಂಥ ಕೆಲಸವನ್ನು ಆ ಕಾರ್ಯಕ್ರಮದಲ್ಲಿ ಹಮ್ಮಿಕೊಂಡಿದ್ದೀವಿ. ಅದ್ರ ಜೊತೆಯಲ್ಲಿ ನಮ್ಮ ಸಂಘಟನೆಯಲ್ಲಿ ಬೆನ್ನೆಲುಬಾಗಿ ಸಂಘಟನೆಗೆ ನಿಸ್ವಾರ್ಥ ಸೇವೆ ಮಾಡ್ತಕ್ಕಂಥ ತನು ಮಾನ ಧನದಿಂದ ಶಿಕ್ಷಕರ ಸಮಸ್ಯೆಗೆ ಸದಾ ಸ್ಪಂದಿಸ್ತಕ್ಕಂಥದ್ದು, ಸಂಘಟನೆಗಾಗಿ ತಮ್ಮ ಕೈಯಿಂದ ಆಗ್ತಕ್ಕಂಥ ಖರ್ಚು ವೆಚ್ಚಗಳನ್ನು ಬರೆಸ್ಕೊಂಡು ಉತ್ತಮವಾಗಿ ಸೇವೆ ಮಾಡಿ ಸಂಘಟನೆ ಬಲಿಷ್ಠಗೊಳಿಸ್ತಕ್ಕಂಥ ನಮ್ಮ ಸಂಘದ ಪದಾಧಿಕಾರಿಗಳು, ತಾಲೂಕಾಗಿರ್ಬೋದು, ಜಿಲ್ಲಾ ಆಗಿರ್ಬೋದು, ರಾಜ್ಯದಲ್ಲಿರ್ಬೋದು, ಅಂಥವನ್ನು ಪ್ರತಿ ವರ್ಷ ಒಂದು 8 ಜನ ಗುರುಸಿ ಸಂಘಟನಾ ಸ್ಫೂರ್ತಿ ಪ್ರಶಸ್ತಿಯನ್ನು ಕೊಡೋದ್ರಿಂದ ಬೇರೆಯವ್ರ ಸ್ಫೂರ್ತಿ ಆಗುತ್ತೆ ಅಂತಕ್ಕಂಥ ನಿಟ್ಟಿನಲ್ಲಿ ಸಂಘಟನಾ ಸ್ಫೂರ್ತಿ ಪ್ರಶಸ್ತಿ ಅಂತಕ್ಕಂಥ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೀವಿ. ಒಟ್ಟಾರೆ ಈ ಕಾರ್ಯಕ್ರಮ ಅಂತಕ್ಕಂಥದ್ದು ರಾಜ್ಯ ಮಟ್ಟದ ಸಮಾವೇಶ, ಗಣ್ಯರಿಗೆ ಗೌರವ ಸಮರ್ಪಣೆ ಮತ್ತು ವಿದ್ಯಾರತ್ನ, ಸೇವಾಭೂಷಣ ಮತ್ತು ಸಂಘಟನಾ ಸ್ಫೂರ್ತಿ ಪ್ರಶಸ್ತಿ ಸಮಾರಂಭವನ್ನು ಮಾರ್ಚ್ 1ನೇ ತಾರೀಕು ಹಮ್ಮಿಕೊಂಡಿದ್ದೀವಿ. ರಾಜ್ಯಾದ್ಯಂತ ನಾವು ಆಯ್ದ ಪದಾಧಿಕಾರಿಗಳು, ಯಾಕಂದರೆ ಶಿಕ್ಷಕರ ಸದನ ಇರ್ತಕ್ಕಂಥ ಸ್ಥಳ ಅವಕಾಶ ಕಡಿಮೆ, ನಮ್ಗೆ ಇದು ಬಿಟ್ಟರೆ ಈಗ ಯಾವುದೋ ಕಾರ್ಯಕ್ರಮ ಮಾಡೋದಕ್ಕೆ ಅವಕಾಶ ಸಿಗ್ತಾಯಿಲ್ಲ. ಜೊತೆಗೆ ಪರೀಕ್ಷೆಗಳಿರೋದ್ರಿಂದ ಶಾಲಾವಧಿಯಲ್ಲಿ ಕಾರ್ಯಕ್ರಮ ಆದರೆ ಮಕ್ಕಳಿಗೆ ಅನ್ಯಾಯ ಆಗುತ್ತೆ, ಮಕ್ಕಳಿಗೆ ತೊಂದರೆ ಮಾಡಬಾರ್ದು ನಿಟ್ಟಿನಲ್ಲಿ ಭಾನುವಾರನೇ ಈ ಕಾರ್ಯಕ್ರಮವನ್ನು ಇಟ್ಕೊಂಡು ಈ ಕಾರ್ಯಕ್ರಮವನ್ನು ಮಾಡ್ತಾಯಿದ್ದೀವಿ. ಎಲ್ಲ ಜಿಲ್ಲೆಗಳಿಂದ ಸುಮಾರು ಈ ಶಿಕ್ಷಕರ ಸದನಕ್ಕೆ ಸಾಕಾಗಲ್ಲ ಜಾಗ, ಆದ್ರೂ ಲಿಮಿಟೇಷನ್ ಮಾಡೋದು ನಾವು ಒಂದಷ್ಟು ಸಂಖ್ಯೆ ಹೆಚ್ಚಾಗ್ತದೆ, ಬರ್ತಾಯಿದ್ದಾರೆ. ಆ ಕಾರ್ಯಕ್ರಮ ಒಂದು ಯಶಸ್ವಿಯಾಗಿ ಮಾಡಿ ಸಂಘಟನೆಯಲ್ಲಿ ಉತ್ತಮವಾಗಿ ಕೆಲಸ ಮಾಡಿ ಶಿಕ್ಷಕರ ಸೇವೆ ಮಾಡೋ ಉದ್ದೇಶದಿಂದ ಇವತ್ತು ಸಮಾವೇಶ ಹಮ್ಮಿಕೊಂಡಿದ್ದೀವಿ ಸರ್. ಆ ವಿಚಾರವನ್ನು ಒಂದಷ್ಟು ನಿಮ್ಮ ಮುಂದೆ ಹಂಚ್ಕೊಳ್ಬೇಕನ್ನೋ ರೀತಿಯಲ್ಲಿ ನಾವು ಇವತ್ತು ಹಂಚ್ಕೊಂಡಿದ್ದೀವಿ ಸರ್. ಸಂಘಟನೆ ದೃಷ್ಟಿ ಇಟ್ಕೊಂಡು ಬಂದಿರತಕ್ಕಂಥ, ಈಗಾಗಲೇ ನಾನು ಬೇರೆ ಸಂಘಟನೆ ರಾಜ್ಯಾಧ್ಯಕ್ಷನಾಗಿದ್ದೀನಿ, ಅದೊಂದು ಸಂಘಕ್ಕೆ ಮಾತ್ರ ಸೀಮಿತ ಆಗಿತ್ತು. ನಾವು ಎಲ್ಲರ ಜೊತೆಯಲ್ಲಿ ಒಂದು ಶಿಕ್ಷಣ ಇಲಾಖೆ ಬಲಿಷ್ಠಪಡಿಸ್ಬೇಕು ನಿಟ್ಟಿನಲ್ಲಿ ಎಲ್ಲರೂ ಸೇರಿ ಏನಾಯಿತು ಅಂದರೆ ನಮ್ಮದೇ ಆದಂಥ ಒಂದು ಇಲಾಖೆದ ಒಂದು ಸಂಘಟನೆ ಆಗಬೇಕು, ಶಾಲಾ ಶಿಕ್ಷಣ ನಿಟ್ಟಿನಲ್ಲಿ ಒಂದು ಸಂಘಟನೆ ರಚನೆ ಮಾಡಿದ್ವಿ. ಅವ್ರು ರಚನೆ ಮಾಡೋ ಸಂದರ್ಭದಲ್ಲಿ ಎಲ್ಲರೂ ಒಂದು ನಿರ್ಧಾರ ಮಾಡಿದ್ವಿ, ನಾವೇನಾದರೂ ಕೆಲಸ ಮಾಡೋದು ನಿಸ್ವಾರ್ಥದಿಂದ ಕೆಲಸ ಮಾಡೋದ್ರಿಂದ ಮಾತ್ರ ಸಂಘಟನೆ ಮಾಡೋಣ, ಬರೀ ಹೆಸರಿಗೆ ಆದರೆ ಸಂಘಟನೆಗೆ ಹೋಗೋದು ಬೇಡ ಅಂತಕ್ಕಂಥ. ಅದು ನಮ್ಮಲ್ಲಿ ಬಂದಿರತಕ್ಕಂಥ ಎಲ್ಲರೂ ಸಹ ತನು ಮಾನ ಧನದಿಂದ ನಿಸ್ವಾರ್ಥವಾಗಿ ಸೇವೆ ಮಾಡ್ತಕ್ಕಂಥವ್ರು ಬಂದಿರೋದ್ರಿಂದ ಈ ಒಂದು ಸೇವೆ ಅಂತ ಶಿಕ್ಷಕರು ಸಿಗಬೇಕು. ಯಾಕಂದರೆ ನಾನು ಒಬ್ಬ ಶಿಕ್ಷಕನಾಗಿ ಸೇವೆಗೆ
ಸೇರಿದ ನನಗೆ ಅನೇಕ ಸಮಸ್ಯೆಗಳಿತ್ತು. ಆಗ ನನ್ನ ಹಿರಿಯರು ನನಗೆ ಸುಮಾರು ಸಮಸ್ಯೆ ಬಗೆಹರಿಸ ನಿಟ್ಟಿನಲ್ಲಿ ನಿಂತು ಸಮಸ್ಯೆ ಬಗೆಹರಿಸಿದಾಗ ನಾನು ಅವ್ರನ್ನ ಇವತ್ತು ನೆನೆಸ್ಕೊಂತೀನಿ. ನಾಳೆ ನಾವು ಆ ಕೆಲಸ ನಾವು ಮಾಡಿದ್ರೆ ನಾವು ಶಿಕ್ಷಕ ನಾಳೆ ನಮ್ಮನ್ನು ನೆನೆಸ್ಕೊಳ್ತಾರೆ ಅಂತಕ್ಕಂಥ ನಿಸ್ವಾರ್ಥ ಸೇವೆ ಮನೋಭಾವದಿಂದ ಮಾಡಬೇಕಂತ ಬಂದಿದ್ದೀವಿ. ಇಲ್ಲಿ ನಮ್ಮಲ್ಲಿ ಏನಾಗುತ್ತೆ, ಪ್ರೈಮರಿ, ಹೈಸ್ಕೂಲು, PU ಕಾಲೇಜು, ನಾನು ಬೋಧಕ, ನಾನು ಬೋಧಕೇತರ, ನಾನು ಡಿ ಗ್ರೂಪ್ ಅನ್ನತಕ್ಕಂಥ ಭಿನ್ನಾಭಿಪ್ರಾಯಗಳಿತ್ತು. ಫಸ್ಟ್ ಆಫ್ ಆಲ್ ಆ ಭಿನ್ನಾಭಿಪ್ರಾಯಗಳು ನಮ್ಮಲ್ಲಿ ಹೋಗಬೇಕು. ನಾವು ಒಂದು ಎಜುಕೇಷನ್ ಡಿಪಾರ್ಟ್ಮೆಂಟ್ ನೌಕರರು, ಡಿ ಗ್ರೂಪ್ ಆಗಿರ್ಬೋದು ಮತ್ತು HM ಆಗಿರ್ಬೋದು, ಒಬ್ಬ ಶಿಕ್ಷಕರಾಗಿರ್ಬೋದು, ನಾವೆಲ್ಲ ಒಂದೇ ಕಡೆ ಕೆಲಸ ಮಾಡ್ತಕ್ಕಂಥವ್ರು. ನಮ್ಮಲ್ಲಿ ಫಸ್ಟ್ ಆ ಭೇದ ಭಾವನೆ ಹೋದರೆ, ನಾವು ಒಂದೇ ಅಂತ ಬಂದರೆ ನಮ್ಮಲ್ಲಿರ್ತಕ್ಕಂಥ ಸಮಸ್ಯೆಗಳು 70% ಸಮಸ್ಯೆಗಳು ತನ್ನಷ್ಟು ತಾನೇ ಸರಿಯಾಗುತ್ತೆ. ಈಗ ಯಾಕಂದ್ರೆ ನಮ್ಮ ಕೆಲಸ ಆಗಿಲ್ಲ ಯಾರನ್ನು ಕೇಳಬೇಕು, ನಾವು BO ಕೇಳಬೇಕು, ಇಲ್ಲ DDನ ಕೇಳಬೇಕು. DD BO ಅವರೇ ನಮ್ಮ ಜೊತೆಲಿ ಸಂಘಟನೆಯಲ್ಲಿದ್ದಾಗ ಅವರು ನಮ್ಮ ಇವರೆಲ್ಲ ಒಂದೇ ಕುಟುಂಬ ಅಂತಂದಾಗ ನಮ್ಮ ಸಮಸ್ಯೆಗೆ ಅರ್ಥ ಆಗುತ್ತೆ. ಅವಾಗ ಏನಾಗುತ್ತೆ, ಸಮಸ್ಯೆಗಳಂತ ಬಗೆಹರಿಸೋಕ್ಕೂ ಸುಲಭ ಆಗುತ್ತೆ. ಜೊತೆಗೆ ನಾವು ಅವ್ರ ಮೇಲೆ ಹೋಗಿ ನಮ್ಮ ಕೆಲಸ ಮಾಡಲು ಕೇಳೋ ಬದಲಾಗಿ ಅವ್ರನ್ನ ಪ್ರೀತಿಯಿಂದ ಮಾಡಿಸಿದಾಗ ಏನಾಗುತ್ತೆ, ಶಿಕ್ಷಕರ ಸಮಸ್ಯೆಗಳು ಒಂದಷ್ಟು ಬಗೆಹರಿಬೋದು ಅನ್ನೋದು ನಮ್ಮ ಒಂದಷ್ಟು MLCಗಳು ಸಹ ಒಂದು ಮಾಹಿತಿ. ಮತ್ತು ಹಲವಾರು ಶಿಕ್ಷಣ ಕ್ಷೇತ್ರದಲ್ಲಿ ನಿವೃತ್ತಿ ಆಗಿರ್ತಕ್ಕಂಥ ಅಧಿಕಾರಿಗಳು, ನೀವೊಂದು ಯೂನಿಟ್ ಆಗಿ ಒಂದು ಹೋಗಿ ನಿಮಗೆ ಸರೋಗತಿ ಇಲ್ಲಾಂದರೆ ನಿಮ್ಮಲ್ಲಿ ಭೇದ ಭಾವ ಹೋದರೆ ಆಗೋದಿಲ್ಲ ಅನ್ನೋ ನಿಟ್ಟಿನಲ್ಲಿ ಹೇಳಿದಾಗ ಸಮಾನ ಮನಸ್ಸರೆಲ್ಲ ಸೇರಿ ಇವತ್ತು ಸಂಘಟನೆಯನ್ನು ಕಟ್ಟಿದ್ದೀವಿ. ಆ ಸಂಘಟನೆ ಕಟ್ಟಿದ ತಕ್ಷಣ ಸುಮಾರು 1 ತಿಂಗಳು ಇಡೀ ರಾಜ್ಯದಂಥ ಸಂಘಟನೆ ಆಗಿದೆ. ಅದೊಂದು ಖುಷಿ. ಎಲ್ಲ ಜಿಲ್ಲೆಗಳು ಸ್ವಯಂಪ್ರೇರಿತದಿಂದ ಸಂಘಟನೆಯಲ್ಲಿ ಬಂದಿದ್ದಾರೆ. ಎಲ್ಲ ಜಿಲ್ಲೆಯಲ್ಲಿ ಸಂಘಟನೆ ಅಂತಕ್ಕಂಥ ಭಾಳ ಸಕ್ರಿಯವಾಗಿ ಕೆಲಸ ಮಾಡ್ತಾಯಿದ್ದಾರೆ. ಅಂದರೆ ಯಾವ ರೀತಿ ಮಾಡ್ತಾಯಿದ್ರೆ ಸ್ವಇಚ್ಛೆಯಿಂದ ಒಳ್ಳೆ ಕೆಲಸ ಮಾಡೋಣ ಅಂತಕ್ಕಂಥದ್ದು ಉದ್ದೇಶದಿಂದ ಬಂದಿದ್ದಾರೆ. ಆಮೇಲೆ ಇನ್ನೊಂದು ನಿಮ್ಗೆ ಗೊತ್ತಿದೆ, ಎಲೆಕ್ಷನ್ಗಳು ಅವು ಇವು ಮಾಡಿದಾಗ ಸಂಘಟನೆಯಲ್ಲಿ ಏನಾಗುತ್ತೆ ಗೊತ್ತಿದೆ, ಎಲೆಕ್ಷನ್ಗಳು ಯಾವ ರೀತಿ ಆಗ್ತದಂತ. ಕೆಲವು ಉತ್ತಮವಾಗಿ ಕೆಲಸ ಮಾಡ್ತಕ್ಕಂಥ ಅವಕಾಶಗಳಲ್ಲಿ ಸಿಗ್ತಾ ಇರಲ್ಲ. ಅಂಥವ್ರನ್ನ ಗುರುತಿಸಿ ಸಂಘಟನೆಗೆ ಕೆಲಸ ಮಾಡೋ ಆಸಕ್ತಿ ಇದೆ. ಅಂಥವರು ಎಲ್ಲೋ ಒಂದು ಕಡೆ ಮೂಲೆ ಗುಂಪಾಗಿದೆ. ಅಂಥವ್ರನ್ನ ಗುಡಿಸಿ ಜವಾಬ್ದಾರಿ ಅಂತ ಕೊಡ್ತಕ್ಕಂಥ ಕೆಲಸ ಆಗಿದ್ದು ಸಂಘಟನೆ ಸ್ವಲ್ಪ ಸಕ್ರಿಯಾಗಿ ಕೆಲಸ ಮಾಡ್ತಾಯಿದೆ ಸರ್. ಒಂದು ನಮ್ಮ ಉದ್ದೇಶ ಅಂದರೆ ಈ ಸಂಘಟನೆ ಅಂತಕ್ಕಂಥದ್ದು ನಿಸ್ವಾರ್ಥವಾಗಿ ಕೆಲಸ ಮಾಡಬೇಕು, ಶಿಕ್ಷಕರಿಗೆ ಸಾಧ್ಯವಾದಷ್ಟು ಒಂದಷ್ಟು ಅನುಕೂಲ ಮಾಡಬೇಕು ಶಿಕ್ಷಣ ಇಲಾಖೆ ನೌಕರರಿಗೆ ಅಂತಕ್ಕಂಥ ಉದ್ದೇಶ ನಮ್ಮ ಸಂಘದ ಪದಾಧಿಕಾರಿಗಳು ಸರ್. ಆತ್ಮೀಯ ಎಲ್ಲ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರ ಸಂಘದ ಎಲ್ಲ ನಮ್ಮ ಪದಾಧಿಕಾರಿಗಳೇ ಹಾಗೂ ಈ ಒಂದು ಸಮಾರಂಭದಲ್ಲಿ ಭಾಗವಹಿಸ್ತಾ ಇರತಕ್ಕಂಥ ಎಲ್ಲ ನಮ್ಮ ಆತ್ಮೀಯ ವೃತ್ತಿ ಬಾಂಧವರೇ, ಇದೇ ಮಾರ್ಚ್ 1ನೇ ತಾರೀಕು ನಮ್ಮ ಶಿಕ್ಷಕರ ಸದನದಲ್ಲಿ ನಮ್ಮ ಕರ್ನಾಟಕ ರಾಜ್ಯ ಶಾಲಾ ಶಿಕ್ಷಣ ಇಲಾಖೆ ನೌಕರ ಸಂಘದ ವತಿಯಿಂದ ಮಾನ್ಯ ಶಾಸಕರಿಗೆ, ಸಚಿವರಿಗೆ, ಅದರ ಜೊತೆಗೆ ನಮಗೆ ನಮ್ಮ ಶಿಕ್ಷಣ ಇಲಾಖೆಗೆ ಬೆನ್ನೆಲುಬಾಗಿರ್ತಕ್ಕಂಥ ಎಲ್ಲ ನಮ್ಮ MLCಗಳಿಗೆ ಅವ್ರಿಗೂ ಸಹ ನಾವು ಒಂದು ಗೌರವ ಸಮರ್ಪಣೆ. ವಿಶೇಷವಾಗಿ ಈಗಾಗಲೇ ನಮ್ಮ ಅಧ್ಯಕ್ಷರು ಹೇಳಿದಾಗೆ 3 ಪ್ರಶಸ್ತಿಗಳನ್ನು ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ. ಆ 3 ಪ್ರಶಸ್ತಿಗಳನ್ನು ನಮ್ಮ ನೌಕರರಿಗೆ, ವಿಶೇಷವಾಗಿ ಶಿಕ್ಷಕರಿಗೆ, ಹಾಗೆಯೇ ಬೋಧಕೇತರ ಮತ್ತು ನಮ್ಮ ಸಂಘಟನೆಯಲ್ಲಿ ಸಕ್ರಿಯವಾಗಿ ತೊಡಗಿಸ್ಕೊಂಡಿರ್ತಕ್ಕಂಥ ಸರ್ವರಿಗೂ ಸಹ ನಾವು ಒಂದು ಗೌರವ ಸಮರ್ಪಣೆ ಮಾಡೋ ಒಂದು ಉದ್ದೇಶದಿಂದ ಮಾರ್ಚ್ 1ನೇ ತಾರೀಕು ಈ ಒಂದು ಕಾರ್ಯಕ್ರಮವನ್ನು, ರಾಜ್ಯ ಸಮ್ಮೇಳನವನ್ನು ನಮ್ಮ ಇಲಾಖೆ ನೌಕರ ಸಂಘದಿಂದ ನಾವು ಮಾಡ್ತಾ ಇದ್ದೇವೆ. ಸೊ ಹಾಗಾಗಿ ಈ ಒಂದು ಸಮಾರಂಭ ಯಶಸ್ವಿ ಆಗಲಿ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ, ಈ ಒಂದು ಸಮಾರಂಭಕ್ಕೆ ಕರ್ನಾಟಕದ ಎಲ್ಲ ಮೂಲೆಗಳಿಂದನೂ ಸಹ ನಮ್ಮ ನೌಕರರು, ಶಿಕ್ಷಣ ಇಲಾಖೆ ನೌಕರರು ಆಗಮಿಸ್ತಾ ಇದ್ದಾರೆ. ಅವರೆಲ್ಲರಿಗೂ ನಾನು ಆತ್ಮೀಯವಾಗಿ ಈ ಸಂದರ್ಭದಲ್ಲಿ ನಾನು ಸ್ವಾಗತವನ್ನು, ರಾಜ್ಯ ಪ್ರಧಾನ ಕಾರ್ಯದರ್ಶಿಯಾಗಿ ತಮ್ಮೆಲ್ಲರಿಗೂ ನಾನು ಆತ್ಮೀಯವಾದಂಥ ಸ್ವಾಗತವನ್ನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೇನೆ. ಧನ್ಯವಾದಗಳು. ಶಾಲಾ ಶಿಕ್ಷಣ ಸಮಿತಿ ಅಂತ ಏನಿದೆ, ಈಗ ನಮ್ಮ ಅಧ್ಯಕ್ಷರು ಮತ್ತು ಪ್ರಧಾನ ಕಾರ್ಯದರ್ಶಿಗಳು ಮಾತಾಡಿದ್ದಾರೆ. ನಾನು ಈ ರಾಜ್ಯದ ಕಾರ್ಯದರ್ಶಿಯಾಗಿ ನನಗೆ ಜವಾಬ್ದಾರಿಯನ್ನು ಕೊಟ್ಟಿರ್ತಾರೆ ನಮ್ಮ ಚೌಡಪ್ಪ ಸರ್. ನಾವೀಗ ಏನು ಮಾರ್ಚ್ 1ನೇ ತಾರೀಕು ರಾಜ್ಯ ಮಟ್ಟದ ಸಮಾವೇಶ ಮಾಡ್ತಾ ಇದ್ದೀವಿ. ಅದಕ್ಕೆ ನಾವಿಲ್ಲಿ ಸೇರಿರ್ತಕ್ಕಂಥ ನಮ್ಮ ಎಲ್ಲ ಶಿಕ್ಷಕರಾದಿಯಾಗಿ ಬೋಧಕೇತರ ವರ್ಗದವರು ಎಲ್ಲರೂ ಇಲ್ಲಿ ಸಮಾವೇಶದಲ್ಲಿ ಸೇರ್ತಾ ಇದ್ದೀವಿ. ಮುಖ್ಯ ಉದ್ದೇಶ ಸೇವಾ ಮನೋಭಾವನೆ ನಮ್ಮ ಎಲ್ಲರದು. ನಾವು ಇಲ್ಲಿ ನಮ್ಮ ಸಂಘದಲ್ಲಿ ಕಟ್ಟಿರೋದು ಸಂಘ ಅಂತ ಮಾಡ್ಕೊಳ್ಳೋದಕ್ಕಲ್ಲ, ಇಲ್ಲಿ ನಾವು ಏನು ಹೇಳಬೇಕು ಅಂದರೆ ಸಮಾನ ಮನಸ್ಕರು ಅಂತ ಹೇಳಬೇಕು. ಸಮಾನ ಮನಸ್ಕರು ನಾವು ಒಂದೇ ರೀತಿ ಯೋಚನೆ ಮಾಡಿ ಶಾಲಾ ಶಿಕ್ಷಣ ಸಮಿತಿಯಲ್ಲಿ ಸಂಬಂಧಪಟ್ಟಂಥ ಎಲ್ಲ ಬೋಧಕೇತರ ವರ್ಗದವರಿಗೆ ಗುರುತಿಸಿ ಸನ್ಮಾನವನ್ನು ಮಾಡೋದು. ಅದೇನಂದ್ರೆ ಮೋಟಿವೇಶನ್ ಥರ ಅವ್ರ ಸೇವೆ ನಮಗೂ ಬೇಕು, ನಮಗೆ ಅವರಿಂದ ಅನುಕೂಲನೂ ಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಈ ಪ್ರಶಸ್ತಿಗಳನ್ನು ಕೊಡ್ತಾ ಇದ್ದೀವಿ. ಇದು ಒಂದು ಒಳ್ಳೆಯ ಸಮಯೋಚಿತ ನಿರ್ಧಾರ ಅಂತ ಅಂದ್ಕೊಳ್ತೀನಿ ನಮ್ಮ ಸಂಘದ ಅಧ್ಯಕ್ಷರಾದಿಯಾಗಿ ಮಾಡಿರೋದು. ಇದಕ್ಕೆ ನಮ್ಮ ಎಲ್ಲ ಸಂಬಂಧಪಟ್ಟಂಥ ಎಲ್ಲ ಅಧಿಕಾರಿಗಳು ಮತ್ತು ಎಲ್ಲ ಶಿಕ್ಷಕರು, ಬೋಧಕೇತರ ವರ್ಗದವರು, ನಮ್ಮ ಸಂಘದ ಎಲ್ಲ ಪದಾಧಿಕಾರಿಗಳು ಇದಕ್ಕೆ ನಾವು ಎಲ್ಲರಿಗೂ ಚಿರಋಣಿಯಾಗಿರ್ತೀವಿ. ಹಾಗೆ ತಮಗೂ ಕೂಡ ಅನಿವಾರ್ಯವಾಗಿ ಬಂದು ನಮ್ಮನ್ನು ಇಲ್ಲಿ ಪರಿಚಯಿಸಿ ನಮಗೆ ಈ ವಿಷಯವನ್ನು ನೀವು ಮಾಧ್ಯಮಗಳ ಮೂಲಕ ಹಂಚ್ಕೊಳ್ತಾ ಇದ್ದೀರಿ. ನಿಮಗೂ ಕೂಡ ನಮ್ಮೆಲ್ಲರ ಪರವಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ನನ್ನ ಹೆಸರು ಮುನಿರಾಮಯ್ಯ, ಕೋಲಾರ ಜಿಲ್ಲಾ ಕಾರ್ಯದರ್ಶಿ. ಸರ್, ಮಾರ್ಚ್ 1ನೇ ತಾರೀಕು ಈ ಸಭಾಂಗಣದಲ್ಲಿ, ಅಂದರೆ ಶಿಕ್ಷಕರ ಸದನದಲ್ಲಿ, ಪ್ರಾಥಮಿಕ ಶಾಲಾ ಶಿಕ್ಷಕರಿಂದ ಹಿಡಿದು ಉಪನ್ಯಾಸಕರ ತನಕ ಒಂದು ಶಿಕ್ಷಕರ ಸಂಪದವೇ ಇಲ್ಲಿ ನಡೀತಾ ಇರುತ್ತೆ ಸರ್. ಒಂದು ನಿಜವಾದಂಥ ಒಂದು ಶಿಕ್ಷಕರ ಮೌಲ್ಯಗಳು ನಿಜವಾಗಲೂ ಇಲ್ಲಿ ಅನಾವರಣಗೊಳ್ಳುತ್ತೆ. ನಮ್ಮ ಸಂಘದ ಒಂದು ರಚನೆ, ಇದರ ಒಂದು ಸಂಘಟನೆ ಕುರಿತಾದಂಥ ಒಂದು ವಿಚಾರಗಳು
ರಾಜ್ಯಾದ್ಯಂತ ಪ್ರಚಾರಗೊಳ್ಳುತ್ತೆ. ಕಾರಣ ಇಷ್ಟೇ, ಈಗ ನಾವು ಹಲವಾರು ಜನ ಮಂತ್ರಿ ಮಹೋದಯರನ್ನು ಭೇಟಿಯಾಗಿದ್ವಿ. ಯಾವುದಿದು ಹೊಸ ಸಂಘ ಅನ್ನೋ ಒಂದು ಮಾತನ್ನು ಹೇಳ್ತಾ ಇದ್ರು. ಇಲ್ಲ, ಹೊಸ ಸಂಘ ಅಲ್ಲ ಸರ್, ಇದು ಎಲ್ಲರನ್ನು ಒಳಗೊಂಡಂಥ ಒಂದು ಶಿಕ್ಷಣ ಸಂಪದ ಅನ್ನೋ ಒಂದು ಮಾಹಿತಿಯನ್ನು ರಾಜ್ಯಕ್ಕೆ ಕೊಡುವಂಥ ನಿಟ್ಟಿನಲ್ಲಿದ್ದೀವಿ. ಇದರ ನಿಟ್ಟಿನಲ್ಲಿ ನಾವೊಂದು ಆಲೋಚನೆ ಇದೆ ಸರ್ ನಮ್ಮದು. ಇದು ಕೇವಲ ಒಬ್ಬರ ತಂಡ ಅಲ್ಲ, ಇಡೀ ರಾಜ್ಯಾದ್ಯಂತ ಕಾರ್ಯನಿರ್ವಹಿಸ್ತಾ ಇದ್ದೀವಿ. ಪ್ರತಿನಿತ್ಯ ಸುಮಾರು 17 ಸಮಿತಿಗಳನ್ನು ರಚನೆ ಮಾಡ್ಕೊಂಡಿದ್ದೀವಿ. ಅದರಲ್ಲಿ ಉಪಸಮಿತಿಗಳು ಕೂಡ ಇದ್ದಾವೆ. ಇಲ್ಲಿ ಎಲ್ಲ ಮೇಲುಸ್ತುವಾರಿ ಸಮಿತಿಯಿಂದ ಆದಿಯಾಗಿ ಒಂದು ತಳ ಹಂತದ ಪ್ರತಿಯೊಬ್ಬರನ್ನು ಸ್ವಾಗತಿಸಿ ಇಲ್ಲಿ ಸತ್ಕರಿಸಿ ಹೊರ ಹೋಗೋ ತನಕ ವಾಸ್ತವ್ಯ ಸೌಲಭ್ಯವನ್ನು ಕಲ್ಪಿಸುವಂಥ ಎಲ್ಲ ತಂಡಗಳು ರಚನೆ ಆಗಿರೋದ್ರಿಂದ ಬಹಳ ಅಚ್ಚುಕಟ್ಟಾದ ರೀತಿಯಲ್ಲಿ ಒಂದು ಕಾರ್ಯಕ್ರಮ ಇಲ್ಲಿ ಆಯೋಜನೆಗೊಂಡಿದೆ. ಈ ಕಾರ್ಯಕ್ರಮದ ದೇಶಗಳನ್ನು ನಮ್ಮ ರಾಜ್ಯಾಧ್ಯಕ್ಷರು ಭಾಳ ಸ್ಪಷ್ಟಪಡಿಸಿರೋ ಹಾಗೆ ನಾವೆಲ್ಲರೂ ಒಂದೇ. ನಮ್ಮ ಸಮಸ್ಯೆಗಳಿಗೆ ನಾವೇ ಸ್ಪಂದಿಸಬೇಕು, ನಮ್ಮ ಸಂಖ್ಯೆಯನ್ನು ಸರ್ಕಾರದ ಮುಂದೆ ಮಂಡಿಸಬೇಕು, ನಮ್ಮ ಉದ್ದೇಶಗಳನ್ನು ಮಂಡಿಸಬೇಕು, ನಮ್ಮಲ್ಲಿ ಇದು ಶಿಸ್ತನ್ನು ಪ್ರದರ್ಶಿಸಬೇಕು. ಈ ಶಿಸ್ತು ಕೇವಲ ನಮ್ಮಲ್ಲಿ ಇಟ್ಕೊಂಡಿರೋದಲ್ಲ. ಈಗ ಕೇವಲ ಎಲೆಮರೆಕಾಯಿ ಅಂತ ಎಲ್ಲೋ ಒಂದು ಕಡೆ ಕೆಲಸ ಮಾಡುವಂಥ ಒಬ್ಬರನ್ನು ಗುರುತಿಸಿದಾಗ ಅವರ ಜೀವನ ಪೂರ್ತಿ ಶಿಕ್ಷಣ ಕ್ಷೇತ್ರಕ್ಕೆ ಮೀಸಲಿಡ್ತಾನೆ. ಈಗ ಯಾರೋ ಪ್ರಭಾವಿ ಒಬ್ಬರನ್ನು ನಾವು ಗುರುತಿಸಿ ಇಲಾಖೆ ಕೊಡುವಂಥದ್ದು ಬದಲಾಗಿ ನಾವು ಅಂಥವರನ್ನು ಗುರುತಿಸುವಂಥ ಕೆಲಸವನ್ನು ಮಾಡಿದಾಗ ನಿಜವಾಗಲೂ ಕೂಡ ಒಂದು ಮಹತ್ ಕಾರ್ಯಕ್ಕೆ ಇದು ಸಾಧನವಾಗುತ್ತೆ. ಜೊತೆಗೆ ಇದು ಹಲವಾರು ಯೋಚನೆಗಳ ಒಂದು ಕೂಟ. ಇದು ನಿರಂತರವಾಗಿ ಮುಂದುವರಿಯುತ್ತೆ. ಇದು ಸರ್ಕಾರದ ಹಂತದಲ್ಲಿ ಬಹಳ ಒಳ್ಳೆಯ ಹೆಸರನ್ನು ಗಳಿಸುವಂಥ ನಿಟ್ಟಿನಲ್ಲಿ ನಾವು ಕಾರ್ಯಯೋಜನೆಗಳನ್ನು ರೂಪಿಸ್ಕೊಂಡಿದ್ದೀವಿ. ಈ ಒಂದು ಕಾರ್ಯಯೋಜನೆಗೆ ಏನಿವತ್ತು ನಮ್ಮ ರಾಜ್ಯ ಸಮಿತಿ ಆಗ್ಬೋದು, 35 ಜಿಲ್ಲೆಗಳ ಜಿಲ್ಲಾ ಸಮಿತಿಗಳಾಗ್ಬೋದು, ಏನು ರಾಜ್ಯದ ಎಲ್ಲ ತಾಲೂಕುಗಳ ಸಮಿತಿ ಇರುವಂಥದ್ದು ಬಹಳ ಖುಷಿ. ಒಂದು ವರ್ಷದಲ್ಲಿ ಇಷ್ಟು ಬೇಗ ಇಷ್ಟು ಸಂಘ ಬೆಳೀತಾ ಇದೆ ಅಂದರೆ ನಮಗೆ ಖುಷಿ ಅನಿಸುತ್ತೆ. ನಮಗೆ ಒಂದು ಉತ್ತಮವಾದ ಭವಿಷ್ಯ ಇದೆ. ರಾಜ್ಯಾಧ್ಯಕ್ಷರು ಹೇಳ್ತಾ ಇದ್ದಾರೆ, ಮುಂದೊಂದು ದಿನ ಈ ಸಂಘ ದೊಡ್ಡ ಭವಿಷ್ಯದ ರೂಪದಲ್ಲಿ ಬೆಳೆಯುತ್ತೆ. ನಾವೇನು ಸುಲಭದ ಮಾತಲ್ಲ, ಒಂದು ದೊಡ್ಡ ಕೈಂಕರ್ಯಕ್ಕೆ ಇದೇನು ಶಿಕ್ಷಕರ ಒಂದು ಕೈಂಕರ್ಯಕ್ಕೆ ನಾವು ತೊಡಗಿದ್ದೇವೆ. ಎಲ್ಲ ನೌಕರರು ಇಲ್ಲಿ ಇರೋದ್ರಿಂದ ನಾವು ಶಿಕ್ಷಕರು ಅನ್ನೋ ಕೇಳಕ್ಕಿಂತ ನೌಕರರ ತಂಡ ಇಲ್ಲಿ ನಿರ್ಮಾಣ ಆಗೋದ್ರಿಂದ ನಮ್ಮ ಸಮಸ್ಯೆಗಳನ್ನ ನಾವೇ ಬಗೆಹರಿಸ್ಕೊಳ್ಳೋದಕ್ಕೆ ನಾವೇ ಒಂದು ದೊಡ್ಡವಾದಂಥ ಒಂದು ಚಕ್ರವ್ಯೂಹವನ್ನು ರಚನೆ ಮಾಡಿಕೊಂಡು ಸುಲಭವಾಗಿ ಹೊರಬರ್ಬೋದು ಅನ್ನೋ ನಿಟ್ಟಿನಲ್ಲಿ ಈ ಒಂದು ಸಮಾವೇಶ ನಡೆಯಲಿದೆ. ಇದು ಮೊದಲ ಸಮಾವೇಶ ಆದರೂ ಕೂಡ ಒಂದು ಇತಿಹಾಸವನ್ನು ಬರೆಯೋದಕ್ಕೆ ಮುನ್ನುಡಿಯೋದಕ್ಕೆ ಸಾಧ್ಯವಾಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಕೂಡ ಈ ಒಂದು ಸಮಾವೇಶವನ್ನು ಕೋರ್ತೀನಿ. ಧನ್ಯವಾದಗಳು ಸರ್.